ಸಂತೋಷ್ ಲಾಡ್ ಅವ್ರಿ ಇದು ಈ ಸ್ಟ್ಯಾಟಿಸ್ಟಿಕ್ಸ್ ಮಿಸ್ಲೀಡಿಂಗ್ ಆಗೋದು ಬೇಡ. ಯಾಕೆ? 1947ನಲ್ಲಿ $1 ಇತ್ತು. ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರು? ಚೆಕ್ ಮಾಡ್ಕೊಳ್ಳಿ. ಏನ್ ಚೆಕ್ ಮಾಡ್ತೀರಿ? ಚೆಕ್ ಮಾಡ್ಕೊಳ್ಳಿ. ಏನ್ ಚೆಕ್ ಮಾಡ್ತೀರಿ? $1 ಫ್ರೀ 54 ರೂಪಾಯಿಗೆ ಬಂದಿದೆ. ಇರ್ಲಿ, ಬಟ್ ಶೋಮಿನು ಹಂಗಂದ್ರೆ ಪೆಗ್ಗಿಂಗ್ ಇದೆ. ಸಿ ವಾಟ್ ಇಸ್ ದರ್, ಪೆಗ್ಗಿಂಗ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ದುಬೈನಲ್ಲಿ ಡಾಲರ್ಗೆ ರುಪಿಗೆ ಪೆಗ್ಗಿಂಗ್ ಇದೆ, ಆಯ್ತಾ? ಈಗ ನಮ್ದು ರುಪಿ ನಿಮ್ಮ 10 ವರ್ಷದಲ್ಲಿ ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ? ವೀಕ್ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆಯ್ತು, ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಳ್ರಿ, ನೀವು ಸ್ಟ್ರಾಂಗ್ ಮಾಡಬೇಕಾಗಿತ್ತಲ್ಲ ಬಂದು. ಆಯ್ತು, ನಾವು 2014 ಇಸ್ವಿವರೆಗೆ ದೇಶದಲ್ಲಿ ನಾವೇನು ಮಾಡಿಲ್ಲ, ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ. ನೀವು ಬಂದು ಸೊನ್ನೆ ಸುತ್ತಿ ಇನ್ನೂ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರ ಬಂದು ಒಪ್ಪೋಣ. ನೀವೇ ಸೊನ್ನೆಗಳು ಸುತ್ತೀರಿ ಅದ್ರ ಬಗ್ಗೆ. ಆಯ್ತು, ಅವಾಗ 20 ಪೈಸೆಗೆ $3 ಸಿಗ್ತದೆ, ಒಪ್ಕೊಂಡು ಅಂದ್ಬಿಡ್ರಿ. ಯಾಕಂದ್ರೆ 47 ನನಗೆ ಸ್ಟಾಟಿಸ್ಟಿಕ್ಸ್ ಇಲ್ಲ, ಬಿಕಾಸ್ ಐ ಹ್ಯಾವ್ ಟು ಆನೆಸ್ಟ್ಲಿ ಅಗ್ರಿ. ಆಯ್ತು, ನಾವಿಲ್ಲಿಂದ ಮೈನಸ್ ಮಾಡಕ್ಕಂತಾನೆ ಬಂದ್ವಿ. ನಿಮಗೆ $56 $1 ಕೊಟ್ಟಿದ್ವಿ, ನೀವೆಲ್ಲಿಗೆ ಹೋಯ್ದ್ರಿ? ಆಕ್ಚುಲಿ ಅಲ್ಲಲ್ಲ, ಎಲೆಕ್ಷನ್ಗೆ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು. ಮತ್ತೆ ಇದೇ ವಿಷಯದ ಮೇಲೆ ಡಿಬೇಟ್ ಆಗಬೇಕು. ನೀವು ಹೇಳ್ದಂಗೆ 50-50 ಟೈಮ್ ಕೊಡಬೇಕು, ಇದರ ಮೇಲೆ ಡಿಬೇಟ್ ಆಗಬೇಕು. ಎಲೆಕ್ಷನ್ಗಳು ಹಿಂಗಾದ್ರೆ ಚೆನ್ನಾಗಿರುತ್ತೆ. ಹೌದು, ಮತ್ತೆ ಯಾರು ಏನ್ ಸಾಧನೆ ಮಾಡಿದ್ರು, ಯಾರ್ದು ವೈಫಲ್ಯ ಏನು. ಐ ಆಮ್ ಕಟಿಂಗ್ ಅಕ್ರಾಸ್. ಈಗ ಮೊನ್ನೆ ರಾಮ ಮಂದಿರದ ಓಪನಿಂಗ್ ಆಯ್ತು, ಒಪ್ಪಿದ್ವಿ. 20 ದಿನ ಈಗ ರಾಮ ಮಂದಿರಿಗೆ ಹೋರಾಟ ಮಾಡಿದವರು ಈ ದೇಶದಾಗ ಎಷ್ಟು ಹಿಂದೂಗಳು ಎಲ್ಲರೂ ಇದ್ದಾರೆ, ಭಾಳ ಪ್ರಮುಖರು ಇದ್ದಾರೆ, ಎಲ್ಲರೂ ಹೋರಾಟ ಮಾಡಿದ್ದಾರೆ. ಪ್ರೊಜೆಕ್ಷನ್ ತೊಗೊಂಡ್ರೆ ಯಾರು ನಿಮಗೆ ಗುರ್ತೈತದು. ಮತ್ತು ಈ ಥರ ಒಬ್ರಿಗೆ ನೀವು ನಾಳೆ ಅಜಿತ್ ಅವರೇ, ನಿಮಗೆ ಶ್ರೀಲಂಕಾದಾಗ ನಾನು ಇಷ್ಟು ಪಾಪ್ಯುಲಾರಿಟಿ ಕೊಟ್ಟರೆ ನೀವು ಪ್ರೆಸಿಡೆಂಟ್ ಆಗ್ಬಿಡ್ತೀರಲ್ಲ ಒಂದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.